ಕೆಲಸ ಬಹಳ ಸುಲಭ ಆಗೋಯ್ತಲ್ಲ. ಗಂಡಸಿನ ತರೋಣ ಅನ್ಕೊಂಡೆ ಅವಳಿಗೆ. ಸ್ವಲ್ಪ ಕೂಡ ರೋಷ ಆವೇಶ ಇಲ್ದಿರೋ ನೀನು ಹೇಗೆ ಅವರಿಗೆ ಇಷ್ಟ ಆದಿಯೋ ನನಗೆ ಅರ್ಥ ಆಗ್ತಾ ಇಲ್ಲ. ಆ ಮ್ಯಾಟ್ರ್ ಸ್ವಲ್ಪ ಪಕ್ಕಕ್ಕಿಟ್ಬಿಡೋಣ. ಅದೇನೋ ಗಂಡಸು ಗಂಡಸ್ತನ ಅಂತ ಇದೆಯಲ್ಲ, ನಿನ್ ಪ್ರಕಾರ ಗಂಡಸು ಅಂದ್ರೆ ಚೀ ಅಂದ್ರು ದೇಹದಲ್ಲಿ ರಕ್ತ ಇಲ್ದವನ್ ಹಾಗೆ ನಗ್ತಾ ಇರೋ ನೀನಂತೂ ಅಲ್ಲ. ನರದಲ್ಲಿ ರಕ್ತ ಹರಿದು ತಿರುಗಿ ಎಗಿರಿ ಬೀಳೋಣಿ ನಿಜವಾದ ಗಂಡಸು. ವೈರಿಗಳು ಮೇಲ್ ಬಿದ್ದಾಗ ಕೈಯಲ್ಲಿ ಆಯುಧ ಇಲ್ದೆ ಹೋದ್ರೂ ರೋಷದಿಂದ ಆವೇಶದಿಂದ ಸಾಯಿಸ್ತಾರಲ್ಲ, ಅವರು ನಿಜವಾದ ಗಂಡಸು. ಮನುಷ್ಯರನ್ನ ಹೊಡೆಯೋದು ಬಡಿಯೋದು ಅಷ್ಟನ್ನ ಗಂಡಸ್ತನ? ಅದೆಲ್ಲ ಯಾವ್ದೋ ರಾಯನ್ ಕಾಲಕ್ಕೆ ಮುಗ್ದೋಯ್ತದು. ಸತ್ತು ಸಮಾಧಿನೂ ಆಗಾಯ್ತಲ್ಲ. ಅದಕ್ಕೆ ಆಗ್ಬೇಕು ದಮ್ಮು ಧೈರ್ಯ. ಪ್ರೀತಿಯಿಂದ ವೈರಿಗಳನ್ನ ಗೆಲ್ಲೋದ್ರಲ್ಲಿ ಇರೋದು ಗಂಡಸ್ತನ. ಅದಕ್ ಬೇಕು ದಮ್ಮು. ಟ್ರೈ ಮಾಡ್ತೀಯಾ? ಅಣ್ಣ ಮಾತಲ್ಲೇ ಆಗೋಯ್ತ ಅವ್ನ್ ಗಂಡಸ್ತಾನ. ಬಾರು ಅಂದ್ರೆ ಧೈರ್ಯ, ಗುಂಡಿಗೆ ಎರಡು ಇಲ್ದ ನಿಂತವನೆ. ಏಯ್, ವೈರಿಗಳನ್ನ ಪ್ರೀತಿಸ್ಬೇಕು ಅನ್ನೋ ನಿನ್ನ ಮಾತಿನ ಗಂಡಸ್ತಾನ ನಾನ್ ಟ್ರೈ ಮಾಡ್ತೇನೆ. ನಾನ್ ಹೇಳಿದ ಗಂಡಸ್ತಾನ ನಿನಗ್ ಟ್ರೈ ಮಾಡೋ ದಮ್ಮಿದ್ಯಾ? ದಮ್ಮನ ಪದಕ್ ನಾಂದಿ ಹಾಡ್ದವನೇ ನಾನು. ವಾಡಿಯ ಮೊದಲನೇ ಏಟಿಗೆ ಬಯಲ್ಸೀಮೆ ಗಂಡಸ್ತನ ಕಣ್ಮುಂದೆ ಬಂದೋಗ್ಬೇಕು. ನೀನ್ ಹೇಳಿದ್ದು ನಾನು ಮಾಡಿದೆ, ಈಗ ನಾನು ಹೇಳಿದ್ ನೀನ್ ಮಾಡ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಂಗ ಗಂಟೆ ಹೊಡಿದ್ ಮಾತ್ರ ಮರಿ ಮಾಡ್ರಪ್ಪ.